ಅದೇ ಅವರ ತಾಳ್ಮೆ ಇಲ್ಲದೆ ಇರುವಂಥದ್ದು, ಜೊತೆಗೆ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಜೊತೆಗಿರುವಂಥವ್ರು ಹೇಳುವಂಥ ಮಾತುಗಳೇ ಅವ್ರನ್ನ ಇವತ್ತು ಈ ಹಂತಕ್ಕೆ ತಂತು ಅಂತ ಅನ್ನೋಂಥದ್ದ ಹೇಗೆ ಅಂತ ಸರ್. ಅದೇ ಸರ್, ಕೆಲವು ವ್ಯಕ್ತಿಗಳಿಗೆ ಏನಾಗುತ್ತೆ, ಈ ಕುಡಿದಾಗ ಮದ್ಯ ಸೇವನೆ ಮಾಡಿದಾಗ ಮದ್ಯ ಸೇವನೆ ಮಾಡಿದಾಗ ಮಧ್ಯವರ್ತಿಗಳು ಏನೇನು ಇರ್ತಾರೆ ಅವ್ರ ಆ ಸಂದರ್ಭದಲ್ಲಿ ಕಾಯ್ತಾ ಇರ್ತಾರೆ. ನಾವು ನಮ್ಮ ಬುದ್ಧಿಗಳನ್ನ ಯೋಚನೆಗಳನ್ನ ಅವ್ರ ಕೈಲಿ ಕೊಟ್ಟರೆ ನಾವು ಅವ್ರ ಕೈ ಬೊಂಬೆ ಹಾಕ್ತೀವಿ. ಇಲ್ಲೂ ನನಗೆ ಅದೇ ಥರ ಆಗಿದೆ ಅಂತ ಅನಿಸ್ತದೆ, ಆಮೇಲೆ ಅವರು ಇಷ್ಟೆಲ್ಲ ಇದ್ದಾದ್ಮೇಲೆ ಅವರು ಒಂದು ಯೋಚನೆ ಮಾಡ್ಬೇಕಾಗಿತ್ತು, ನಾನು ಯಾರು, ನನ್ನ ಕ್ಯಾಲಿಬರ್ ಏನು, ನಾ ಇವತ್ತು ದೊಡ್ಡ ಸೂಪರ್ ಸ್ಟಾರು, ಇಡೀ ಇಂಡಿಯಾ ತಿರುಗಿ ನೋಡ್ತಾರಂತ ಒಬ್ಬ ಸೂಪರ್ ಸ್ಟಾರು, ಯಾರು ಏನು, ನಾನು ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಅವರು ಯೋಚನೆ ಮಾಡಬೇಕಾಗಿತ್ತು. ಯಾರೋ ಹೇಳ್ತಾರೆ ಇನ್ನೊಂದು ಮಾಡ್ತಾರೆ ಅನ್ನೋದಕ್ಕಿಂತ ಹೌದು ಸರ್ ಇವಾಗ ಕುಡಿತಾರೆ ಎಲ್ಲರೂ ಮಾಡ್ತಾರೆ, ಬಟ್ ಯೋಚನೆ ಅನ್ನೋದೊಂದು ಇರುತ್ತಲ್ಲ ಮನುಷ್ಯನಿಗೆ. ಆ ಸ್ಥಾನಕ್ಕೆ ಇವಾಗ ಒಂದು ಚಿಕ್ಕ ಹುಡುಗರೆ ಯೋಚನೆ ಮಾಡೋ ಟೈಮಲ್ಲಿ ಇವರು ಯೋಚನೆ ಮಾಡಬೇಕಾಗಿತ್ತು. ಈಗ ನೀವು ಯಾವಾಗ ದರ್ಶನ್ ಅವರಿಂದ ದೂರ ಆದ್ರಿ, ಸೊ ಮತ್ತೆ ಎಲ್ಲಾದರೂ ಭೇಟಿ ಮಾಡುವಂತಹ ಸಂದರ್ಭಗಳಾಗಿತ್ತಾ, ಮಾತಾಡಿಸಿರುವಂತಹ ಘಟನೆಗಳು ನಡೀತಾ ಹೇಗೆ ಅಂತ? ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 10 ವರ್ಷ ಮಾತಾಡಿರಲಿಲ್ಲ, ನಾವಿಬ್ಬರು ಭೇಟಿನೂ ಆಗಿರಲಿಲ್ಲ, ಮಾತಾಡಿರಲಿಲ್ಲ. ರೀಸೆಂಟಾಗಿ ಒಂದು 2 ವರ್ಷದಿಂದ ಮೆಜೆಸ್ಟಿಕ್ 20 years ಫಂಕ್ಷನ್ ಆಯಿತು ರಾಮಮೂರ್ತಿ ಅಂಕಲ್ ಅವ್ರದ್ದು. ಆವಾಗ ಅವರೇ ಒಂದು ಸಿಕ್ಕಿ ಮಾತಾಡಿಸಿ, ಆಮೇಲೆ ಇವನ್ ಸ್ಟೇಜಲ್ಲಿ ಹೇಳಿದ್ರು ಮಾದೇವ್ ಅವ್ರು ಬಂದಿರೋದು ನಂಗೆ ಖುಷಿ ಆಯಿತು, ಚಿಂಗಾರಿ ಪ್ರೊಡ್ಯೂಸರ್ ಅಂತ. ಅಲ್ಲಿಂದ ಎಲ್ಲೇ ಸಿಕ್ಕಿದ್ರು ಹಾಯ್ ಅಣ್ಣ ಹೇಗಿದ್ದೀರಾ ಅಷ್ಟೇ, ಅದ್ರ ಮೇಲೆ ನಾವು ಯಾವುದೂ ಇದ್ದಿರಲಿಲ್ಲ. ಫೈನಲಿ ಈ ಇಂಥದ್ದೊಂದು ಘಟನೆಯಲ್ಲಿ ಒಬ್ಬ ಸೂಪರ್ ಸ್ಟಾರ್ ಸಿಲ್ಕಿರ್ತಕ್ಕಂಥದ್ದು, ಸೊ ಇದನ್ನು ನೀವು ಅವತ್ತಿನ ಸಂದರ್ಭದ ಆತ್ಮೀಯ ನಿರ್ಮಾಪಕರಾಗಿ ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಒಂದು ಕೊಲೆ ಪ್ರಕರಣದಲ್ಲಿ? ಸರ್, ಇದು ಸೂಪರ್ ಸ್ಟಾರ್ ಅಂತ ಆಗಲಿ ಇನ್ನೊಂದೊಬ್ರು ಅಂತ ಆಗಲಿ ಬರಲ್ಲ ಸರ್. ಈ ಘಟನೆ ಇವಾಗ ನೀವು ಇಷ್ಟೊತ್ತವ್ರಿಗೆ ಏನು ಹೇಳಿದ್ರೆ ದರ್ಶನ್ ಅವ್ರು ನಿಮ್ಮ ಜೊತೆ ಹೆಂಗಿದ್ರು, ದರ್ಶನ್ ಅವ್ರು ನಿಮ್ಮದು, ದರ್ಶನ್ ಅವ್ರದ್ದು ಯಾವ ಥರ ಗಲಾಟೆ ಆಯಿತು ಅಂತೆಲ್ಲ ಕೇಳಿದ್ರಿ, ಅದಕ್ಕೆ ನಾನು ಆನ್ಸರ್ ಮಾಡಿದೆ. ಈ ಪರ್ಟಿಕ್ಯುಲರ್ ಘಟನೆಯಲ್ಲಿ ಅದು ಯಾರೇ ಆಗಿರ್ಬೋದು ಸರ್, ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರಿಗೊಂದು ಶಿಕ್ಷೆ ಆಗಬೇಕು, ನ್ಯಾಯದ ಪರವಾಗಿ ಶಿಕ್ಷೆ ಆಗಬೇಕು. ಆಮೇಲೆ ಇನ್ನೊಂದು ನಾನು ಇವಾಗ ನಿಮ್ಮ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡೋದು ಅಂದರೆ, ದಯವಿಟ್ಟು ಈ ರೇಣುಕಾ ಸ್ವಾಮಿ ಎಲ್ಲೋ ಚಿತ್ರದುರ್ಗದಲ್ಲಿ ಇದ್ದವರು, ನಮ್ಗೆ ಅವ್ರ ಹಿನ್ನೆಲೆ ಗೊತ್ತಿಲ್ಲ, ನಿಮ್ಮ ಮಾಧ್ಯಮದ ಮೂಲಕ ಗೊತ್ತಾಗಿತ್ತು. ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ. ಇವತ್ತು ಆ ಮನುಷ್ಯ ಅದು ಯಾವುದೋ ಮೆಸೇಜ್ ಕಳಿಸ್ಲಿಲ್ಲ, ಇಲ್ಲ ಇನ್ನೊಂದು ಕಾಲ್ ಮಾಡಿಲ್ಲ, ನೀವು ಹೇಳ್ದಂಗೆ ಅವೆಲ್ಲ ನೋಡಿದಾಗ ನನಗೆಲ್ಲೋ ಏನನ್ಸ್ತು ಗೊತ್ತಾ, ಟ್ರಿಗರ್ ಆಗೋಕ್ಕೆ ಹಳ್ಳ ಅವನೇ ತೋಡ್ಕೊಂಡ. ಅಂದರೆ ಅವ್ನು ಇಷ್ಟು ದೊಡ್ಡ ಪನಿಷ್ಮೆಂಟು 1-2 ಡೇಟ್ ಹೊಡೆದು, ಇಲ್ಲಾಂದರೆ ಪೊಲೀಸ್ ಅವ್ರಿಗೆ ಹೇಳಿ ಒಂದು 2 ದಿನ ಅರೆಸ್ಟ್ ಮಾಡಿಸಿದ್ರು ಏನೂ ಆಗ್ತಾ ಇರಲಿಲ್ಲ. ಇಷ್ಟು ದೊಡ್ಡ ಪನಿಷ್ಮೆಂಟು ಯಾವತ್ತೂ ಯಾರಿಗೂ ಅವ್ರು ದರ್ಶನ್ ಅವ್ರು ಮಾಡೋರೋ, ಅವ್ರ ಜೊತೆಲಿರೋರು ಮಾಡಿದಾರೋ, ಇಲ್ಲ ಇನ್ನೊಂದು ಅದು ಇನ್ನೂ ನನಗೆ ಗೊತ್ತಿಲ್ಲ, ಯಾರೂ ಮಾಡಬಾರ್ದು. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ದರ್ಶನ್ ಅವ್ರದ್ದು ಆಚೆ ಬಂದಿದೆ, ನಿಮ್ಮ ಮೀಡಿಯಾದವ್ರಿಗೆಲ್ಲ ಗೊತ್ತಾಗ್ತದೆ. ಇವತ್ತು ಎಷ್ಟೋ ಜನ ಕಾಲೇಜಲ್ಲಿ ನಾನು ನೋಡಿದ್ದೀನಿ, ಕಾಲೇಜ್ ಹುಡುಗರು ಗಲಾಟೆ ಮಾಡ್ಕೊಂಡವ್ರೆ. ಏನು ಗಲಾಟೆ ಮಾಡ್ಕೊಂಡಿದ್ದಾರೆ, ಅವ್ನ ಗರ್ಲ್ ಫ್ರೆಂಡ್ ಇವನಾರೋ ಫೇಸ್ಬುಕ್ಕಲ್ಲಿಂದ ಮೆಸೇಜ್ ಕಳಿಸ್ತಾ, ಇವನು ಹ್ಯಾಕ್ ಮಾಡ್ಕೊಂಡು ಮೆಸೇಜ್ ಕಳಿಸ್ತಾ, ಇವೆಲ್ಲ ನಡೀತಾ ಇದೆ. ದಯವಿಟ್ಟು ನಾನೇನು ಹೇಳೋದು, ಇವೆಲ್ಲನೂ ಯಾವುದೋ ಒಂದು 5 ನಿಮಿಷ ಖುಷಿಗೆ ಜೀವನ ಹಾಳಾಗುತ್ತೆ. ಇವತ್ತು ನೋಡ್ರಿ ಎಷ್ಟು ಜನ ಜೀವನ ಹಾಳಾಯಿತು, ಜೈಲಲ್ಲಿರೋರ ಜೀವನನೂ ಹಾಳ, ಅವ್ರ ಅಪ್ಪ ಅಮ್ಮನ ಇದನ್ನು ಹಾಳ. ಆ ವ್ಯಕ್ತಿನ ಯೋಚನೆ ಮಾಡಬೇಕಾಗಿತ್ತು ಎಲ್ಲ ಮಾಡಬೇಕಾದ್ರೆ. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಇನ್ನೊಂದು 5 ತಿಂಗಳು 4 ತಿಂಗಳು ಹೋದ್ರೆ ಅವ್ನು ಒಂದು ಮಗು ಹುಡ್ತಾ ಇತ್ತು, ಅವ್ನು ಹೆಂಡ್ತಿ, ಅವೆಲ್ಲ ಯೋಚನೆ ಮಾಡಿದೆ ಏಕ್ದಮ್ ಕಳಿಸಿದ್ರೆ ಅದನ್ನು ನಾವು ಯೋಚನೆ ಮಾಡಬೇಕು. ಅವ್ನು ಮಾಡಿದ್ದು, ಬಟ್ ಅವ್ನು ಮಾಡಿದ್ದಕ್ಕೆ ಇಷ್ಟೊಂದು ದೊಡ್ಡದು, ಅದು ತಪ್ಪು. ಸೊ ನ್ಯಾಯದ ಪರವಾಗಿ ಅವ್ನಿಗೇನು ನ್ಯಾಯ ಸಿಗಬೇಕು. ಆ ಮನೆಯವ್ರನ್ನ ಯಾರೋ ಏನೋ ಒಂದು ಸಾಂತ್ವನ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಯಾರು ಹೇಳಿದ್ರು ಪುತ್ರ ಶೋಕ ನಿರಂತರ ಅಂತ ಹೇಳ್ತಾರೆ, ಅವ್ರ ತಂದೆ ತಾಯಿಗೆ ಹೇಳೋಕ್ಕಾಗಲ್ಲ, ಅವ್ರ ಹೆಂಡ್ತಿಗೂ ಪಾಪ ಬ್ಲ್ಯಾಂಕ್ ಆಗಿರ್ತಾರೆ ಆ ಹುಡುಗಿ, ಏನೂ ಹೇಳೋಕ್ಕಾಗಲ್ಲ. ನಾನು ಹೇಳೋದು, ಈ ಸೋಷಿಯಲ್ ಮೀಡಿಯಾಗೆ ಇದೊಂದು ಮೂಲಕ ಒಂದು ಅವಕಾಶ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾ ಮೂಲಕ ದಯವಿಟ್ಟು ಅದನ್ನು ಕೆಟ್ಟದಾಗಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಒಳ್ಳೆ ರೀತಿ ಯೂಸ್ ಮಾಡಿ. ಇದೊಂದ್ಸಲಿ ಏನಾದ್ರು ನೀವು ಕೆಟ್ಟದಾಗಿ ಯೂಸ್ ಮಾಡ್ಬೇಕಾದ್ರೆ ಇದೊಂದು ಸಂದರ್ಭಗಳನ್ನ ನೆನೆಸ್ಕೊಳ್ಳಿ, ಏನಾಯಿತು ಎತ್ತ ಅಂತ ನೆನೆಸ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಮನೋಹರ್. ಇದಿಷ್ಟು ಚಿಂಗಾರಿ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮನು ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಸಹಜವಾಗಿ ಅವತ್ತಿನ ಸಂದರ್ಭದಲ್ಲಿ ದರ್ಶನ್ ಅವರು ನಮ್ಮ ಜೊತೆ ಚೆನ್ನಾಗಿದ್ರು, ಸಹಜವಾಗಿ ಒಂದಿಷ್ಟು ವ್ಯತ್ಯಾಸಗಳಾದಾಗ ನಾವು ಕೂಡ ಮಾತು ಬಿಟ್ಟಿದ್ವಿ, ನಂತರ ಜೊತೆ ಆದ್ವಿ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿ ಪರಿಣಾಮ ಆಗುತ್ತೆ, ಅದು ಮಿಸ್ಯೂಸ್ ಆದರೆ ಅನ್ನೋಂಥ ಮಾತನ್ನು ಕೂಡ TV9 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಹೆಗ್ಗಿನ್, TV9 ಬೆಂಗಳೂರು.